ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಇದೆಯಾ, PCOD PCOS ಪ್ರಾಬ್ಲಮ್ ಇದೆಯಾ? ಹಾಗಿದ್ರೆ ವಿಡಿಯೋವನ್ನ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕೆ ಅಂದ್ರೆ ನಿಮ್ಮ ಎಲ್ಲ ಈ ಸಮಸ್ಯೆಗಳಿಗೂ ಸಂಪೂರ್ಣವಾಗಿ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲದೆ ನೀವೇ ಗುಣಪಡಿಸ್ಕೊಳ್ಬಹುದು ಸ್ನೇಹಿತರೆ. ಹೌದು, ಹೇಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ. ಮೊದಲನೇದಾಗಿ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ. ಸರಿಯಾದ ಡೇಟಿಗೆ ಪೀರಿಯಡ್ ಆಗೋದೇ ಇಲ್ಲ. 2 ತಿಂಗಳು, 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು ಪೀರಿಯಡ್ ಆಗೋದೇ ಇಲ್ಲ. ಶುರುವಾದ್ರೆ 2 ತಿಂಗಳುಗಟ್ಲೆ ಬ್ಲೀಡಿಂಗ್ ನಿಲ್ಲೋದೇ ಇಲ್ಲ. ಏನಾಗ್ಬೇಡ ಅಲ್ವಾ? ನಮ್ಮ ದೇಹ ಏನಾಗೋದಿಲ್ಲ, ನಮ್ಮ ಆರೋಗ್ಯ ಏನಾಗೋದಿಲ್ಲ, ನಮ್ಮ ಮನಸ್ಥಿತಿ ಏನಾಗೋದಿಲ್ಲ ಅಲ್ವಾ? ಈ ರೀತಿಯ ತುಂಬಾ ಸಂಕಟವನ್ನ ಕೆಲವರು ಮಹಿಳೆಯರು ಅನುಭವಿಸ್ತಿರ್ತಾರೆ. ಮದುವೆ ಮುಂಚೆ ಅಂತೂ ಈ ಸಮಸ್ಯೆ ತುಂಬಾ ಜಾಸ್ತಿನೇ ಇರುತ್ತೆ. ಕೆಲವರು ಮಕ್ಕಳಾಗಿದ ನಂತರ ಈ ಸಮಸ್ಯೆ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೆ ಮದುವೆಗಿಂತ ಮುಂಚೆ ಈ ಸಮಸ್ಯೆಯನ್ನ ಯಾರು ಅನುಭವಿಸ್ತಿರ್ತಾರೆ ಅವ್ರಿಗೆ ನಿಜವಾಗ್ಲೂ ಇದು ತುಂಬಾ ಕಷ್ಟವನ್ನ ಕೊಡ್ತಾರೆ. ಮುಂದೆ ಮಕ್ಕಳಾಗುತ್ತಾ ಇಲ್ವಾ ಅನ್ನೋ ಸಮಸ್ಯೆ ಇರುತ್ತೆ. ತುಂಬಾ ವೀಕ್ ಆಗ್ತಿರ್ತಾರೆ. ಸೊ ಮೆಂಟಲಿ ತುಂಬಾನೇ ಸ್ಟ್ರೆಸ್ ಆಗ್ತಿರುತ್ತೆ. ಈ ರೀತಿಯ ಸಮಸ್ಯೆ ಎಲ್ಲ ಅನುಭವಿಸ್ತಿರ್ತಾರೆ. ತುಂಬಾ ಕಡೆ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ, ಬ್ಲಡ್ ಟೆಸ್ಟ್ ಮಾಡಿಸಿ, ಟ್ಯಾಬ್ಲೆಟ್ಸ್ ಗಳನ್ನ ತಗೊಂಡ್ರು ಕೂಡ ಏನು ಸಮಸ್ಯೆ ಇಲ್ಲ ಅಂದ್ರೂ ಕೂಡ ಸಮಸ್ಯೆ ಮಾತ್ರ ಬಗೆಹರಿತಾನೆ ಇರೋದಿಲ್ಲ. ಜೊತೆಗೆ ಮಾತ್ರೆ ತಗೊಳ್ತಿರ್ತಾರಲ್ಲ, ಆ ಪೀರಿಯಡ್ 6 ಮಂತ್ಸ್ಗೂ 3 ಮಂತ್ಸ್ಗೂ ಮಾತ್ರೆ ಟ್ಯಾಬ್ಲೆಟ್ಸ್ ನ ಕೊಟ್ಟಿರ್ತಾರೆ ಅಲ್ವಾ, ಅಷ್ಟು ದಿನ ಮಾತ್ರ ಪೀರಿಯಡ್ಸ್ ಅಂದ್ರೆ ರೆಗ್ಯುಲರ್ ಆಗ್ತಿರತ್ತೆ. ಅದ್ ಬಿಟ್ಟ ನಂತರ ಮತ್ತೆ ಇರ್ರೆಗ್ಯುಲರ್ ಆಗುತ್ತೆ. ಸೊ ಇದಕ್ಕೆಲ್ಲ ಕಾರಣ ಏನು? ಇದನ್ನ ಸರಿ ಮಾಡ್ಕೊಳಕ್ ಆಗದೇ ಇಲ್ವಾ? ಖಂಡಿತವಾಗ್ಲೂ ಸರಿ ಮಾಡ್ಕೋಬಹುದು ಸ್ನೇಹಿತರೆ. ಅದಕ್ಕೆ ಮುಖ್ಯವಾಗಿ ನಾನ್ ತಿಳಿಸುವಂತಹ ಮಸಾಜು ಮತ್ತೆ ಎಕ್ಸರ್ಸೈಸು ಮತ್ತೆ ಪ್ರಾಣಾಯಾಮ, ಮುದ್ರೆ ಇಷ್ಟನ್ನ ಕರೆಕ್ಟ್ ಆಗಿ ನೀವು ಮಾಡ್ಕೊಂಡು ಹೋಗ್ಬೇಕು. ಇದರಿಂದ ಖಂಡಿತ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ನಾನು ಆಗ್ಲೇ ಹೇಳ್ದಾಗೆ ನಾನು ಆಲ್ರೆಡಿ ಮಸಾಜ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ನಿಮ್ಮ ಕೈಗಳಲ್ಲಿ ಕಾಲಲ್ಲಿ ಮಸಾಜ್ ಮಾಡ್ಕೊಂಡ್ರೆ ತಕ್ಷಣಕ್ಕೆ ಪೀರಿಯಡ್ ಆಗುತ್ತೆ. ಅಂದ್ರೆ ಇವತ್ತು ಲಾಸ್ಟ್ ಮಂತು 10ನೇ ತಾರೀಕು ಪೀರಿಯಡ್ ಆಗಿದ್ರಿ, ಈ ಮಂತು 10 ಆಯ್ತು, ಇನ್ನು ಡೇಟ್ ಆಗಿಲ್ಲ ಅಂತ ಇಟ್ಕೊಳ್ಳಿ. 10ನೇ ತಾರೀಕೆ ನೀವು ಮಸಾಜನ್ನ ಮಾಡಿ. ಮಸಾಜನ್ನ ಮಾಡೋಕೆ ಶುರು ಮಾಡಿದ್ರೆ ಕೆಲವ್ರಿಗೆ ಮಾಡಿದ ತಕ್ಷಣ ಆಗುತ್ತೆ, ಕೆಲವ್ರಿಗೆ ಒಂದ್ 2 ದಿನ ಟೈಮ್ ಬೇಕಾಗುತ್ತೆ. ಸೊ ನೀವು 5 ಡೇಸ್ ವರ್ಗೂ ಇದನ್ನ ಕಂಟಿನ್ಯೂಸ್ ಆಗಿ ದಿನಕ್ಕೊಂದು 3-4 ಸಲ ನಾನು ಹೇಳ್ಕೊಡುವಂತ ಮಸಾಜನ್ನ ಮಾಡ್ತಾನೆ ಇರಬೇಕು. ತುಂಬಾ ಜನ 1-2 ಸಲ ಮಾಡಿದೆ, 1 ದಿನ ಮಾಡಿದೆ, ಪೀರಿಯಡ್ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕೆಲವ್ರಿಗೂ ವರ್ಕ್ ಆಗದೆ ಇರಬಹುದು ಬೇಗ. ಬಟ್ ಕೆಲವ್ರಿಗೆ ಒಂದ್ಸಲ ಮಸಾಜ್ ಮಾಡಿದ ತಕ್ಷಣ, 1 ನಿಮಿಷ ಮಸಾಜ್ ಮಾಡಿದ ತಕ್ಷಣ ಪೀರಿಯಡ್ ಆಗಿರೋರು ಉಂಟು. ನಾನು ಹಳೆ ವಿಡಿಯೋಸ್ ಅಲ್ಲಿ ನೀವು ಕಮೆಂಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾನು ಇವತ್ತು ಮತ್ತೆ ಹೇಳ್ಕೊಡ್ತೀನಿ. ಯಾರಿಗೆ ಆ ವಿಡಿಯೋ ನೋಡಿಲ್ಲ ಅಂತವರಿಗೆ ಯೂಸ್ ಆಗ್ಲಿ ಅಂತ ಮತ್ತೆ ನಾನು ಆ ಮಸಾಜನ್ನ ನಿಮ್ಗೆ ತಿಳಿಸ್ತೀನಿ. ಆ ಮಸಾಜ್ನ ದಿನಕ್ಕೊಂದು 4-5 ಸಲ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಸ್ನೇಹಿತರೆ. ಇದರಿಂದ ಖಂಡಿತವಾಗ್ಲೂ ಇದನ್ನ ನೀವು ಆರಾಮಾಗಿ ಯಾವುದೇ ಭಯ ಇಲ್ಲದೆ ಮಾಡ್ಬೋದು. ಮಸಾಜನ್ನ ಮಾಡಿದ್ರೆ ದಿನಕ್ಕೊಂದು 4-5 ಸಲ ಮಾಡಿ. ಕೆಲವರು 1 ದಿನಕ್ಕೆ ಆಗ್ಬೋದು, ಕೆಲವರು 2 ದಿನ ಆಗ್ಬೋದು. ಒಟ್ನಲ್ಲಿ ನೀವು 5 ದಿನದವರೆಗೂ ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಆಗ ಪೀರಿಯಡ್ ಆಗುತ್ತೆ. ಇದೇ ತರ ನೀವು ಪ್ರತಿ ತಿಂಗಳು ಮಾಡ್ಕೊಳ್ತಾ ಹೋಗ್ಬೋದು. ಆಗ ನಿಮ್ಮ ಪೀರಿಯಡ್ ಸೈಕಲ್ ಏನಾಗುತ್ತೆ, ರೆಗ್ಯುಲರ್ ಆಗಿ ಆಗೋಕ್ ಶುರುವಾಗುತ್ತೆ. ನಿಮ್ಮ ಬಾಡಿಗೆ ಅದು ಅಡ್ಜಸ್ಟ್ ಆಗ್ಬಿಡುತ್ತೆ. ಅಂದ್ರೆ ಈ ಡೇಟಿಗೆ ಪೀರಿಯಡ್ ಕರೆಕ್ಟ್ ಆಗಿ ಆಗ್ಬೇಕು ಅನ್ನೋದು ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ಸ್ವಲ್ಪ ದಿನ ನೀವು ಹೀಗೆ ಮಾಡ್ತಾ ಹೋದ್ರೆ, ಸ್ವಲ್ಪ ತಿಂಗಳುಗಳ ಕಾಲ ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗ್ಬಿಡುತ್ತೆ. ಅದ್ರ ಜೊತೆಗೆ ನಾನು ಹೇಳ್ಕೊಡುವಂತ ಸಿಂಪಲ್ ಎಕ್ಸರ್ಸೈಸು, ಪ್ರಾಣಾಯಾಮವನ್ನ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಪೀರಿಯಡ್ ರೆಗ್ಯುಲರ್ ಆಗುತ್ತೆ. ಪ್ರಾಣಾಯಾಮ ಸುಮ್ಮನೆ ಆರಾಮೋಗಿ ಯಾವುದಾದ್ರೂ ಒಂದು ಮುದ್ರೆಯನ್ನ ಹಾಕೊಂಡು ಕೂತ್ಕೊಂಡು ಮಾಡಬಹುದು. ಮೆಡಿಟೇಷನ್ ಕೂಡ ಅಷ್ಟೇ. ನೀವು 3 ಪ್ರಾಣಾಯಾಮ, ಮೆಡಿಟೇಷನ್ ಮತ್ತೆ ಮುದ್ರೆ 3 ಅಟ್ ಎ ಟೈಮ್ ಮಾಡಬಹುದು. ಹೇಗೆ ಅಂದ್ರೆ ಅಪಾನ ಮುದ್ರೆ ನೋಡಿ, ಇದು ಅಪಾನ ಮುದ್ರೆ, ಇದು ಅಪಾನ ಮುದ್ರೆ. ಈ ಮುದ್ರೆಯನ್ನ ಹಾಕೊಂಡು ಕೂತ್ಕೊಂಡು ನೀವು ಉಸಿರಾಟದ ಮೇಲೆ ಗಮನವನ್ನ ಕೊಡ್ಬೇಕು. ಅಂದ್ರೆ 4 ಕೌಂಟ್ ಉಸಿರನ್ನ ತಗೊಳ್ಬೇಕು, 4 ಕೌಂಟ್ ಉಸಿರನ್ನ ಹಿಡಿದಿಟ್ಕೊಳ್ಬೇಕು ಹೊಟ್ಟೆ ಒಳಗಡೆ, 4 ಕೌಂಟ್ ಉಸಿರನ್ನ ಹೊರಗಡೆ ಹಾಕ್ಬೇಕು. ಹೊರಗಡೆ ಹಾಕದ್ಮೇಲೆ ಖಾಲಿ ಹೊಟ್ಟೆ ಇರುತ್ತಲ್ಲ, ಹಾಗೆ 4 ಕೌಂಟ್ ಇರಬೇಕು. ಈ ರೀತಿ ಬಾಕ್ಸ್ ಬ್ರೀದಿಂಗ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ಮುದ್ರೆನೂ ಮಾಡಿದಾಗಾಯ್ತು, ಪ್ರಾಣಾಯಾಮನೂ ಮಾಡಿದಾಗಾಯ್ತು. ಕಣ್ಮುಚ್ಕೊಂಡು ಉಸಿರಾಟದ ಮೇಲೆ ಗಮನವನ್ನ ಕೊಟ್ರೆ ಮೆಡಿಟೇಷನ್ ಕೂಡ ಆಗುತ್ತೆ. 3 ಒಟ್ಟಿಗೆ ಮಾಡ್ಬಿಡ್ಬೋದಲ್ಲ. 15 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಇದನ್ನ ಪ್ರಾಕ್ಟೀಸ್ ಮಾಡಿ ನೋಡಿ. ಅಪಾನ ಮುದ್ರೆ ಇದು ಪೀರಿಯಡ್ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ. ನಿಮ್ಮ ಹೊಟ್ಟೆಯ ಭಾಗದ ಎಲ್ಲಾ ಸಮಸ್ಯೆಗಳನ್ನ ಇದು ನಿವಾರಣೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಪೀರಿಯಡ್ ಸಮಸ್ಯೆಗೆ ತುಂಬಾನೇ ಪ್ರಯೋಜನಕಾರಿ. ಹೊಟ್ಟೆ ನೋವು ಬರೋದಿಲ್ಲ. ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಪೀರಿಯಡ್ ರೆಗ್ಯುಲರ್ ಆಗುತ್ತೆ. PCOD PCOS ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನೋಡಿ, ಈ ರೀತಿ ಆರಾಮಾಗಿ ಇಟ್ಕೊಂಡು ಕೂತ್ಕೊಳ್ಳಿ, ಕಣ್ಣನ್ನ ಮುಚ್ಕೊಳ್ಳಿ, ಬ್ರೀದ್ ಇನ್ 4 ಕೌಂಟ್ಸ್, 1 2 3 4 ಆಗೋವರೆಗೂ ಉಸಿರು ತಗೊಳ್ತಾ ಇರಬೇಕು. ತಗೊಂಡಿರೋ ಉಸಿರನ್ನ ಮತ್ತೆ 4 ಕೌಂಟ್ ಹಾಗೆ ಹಿಡಿದಿಟ್ಕೊಂಡಿರ್ಬೇಕು. 1 2 3 4 ಮತ್ತೆ 4 ಕೌಂಟ್ಸ್, 1 2 3 4 ಕೌಂಟ್ ಆಗೋವರೆಗೂ ಉಸಿರನ್ನ ನಿಧಾನ ಹೊರಗಡೆ ಹಾಕ್ಬೇಕು. ಖಾಲಿ ಹೊಟ್ಟೆ ಇರುತ್ತಲ್ಲ, ಆಗ 4 ಕೌಂಟ್ಸ್ ಹಾಗೆ ಹಿಡಿದಿಟ್ಕೊಂಡಿರ್ಬೇಕು. ಈ ರೀತಿ ಮನ್ಸಲ್ಲೇ ನೀವು ಲೆಕ್ಕ ಹಾಕೊಂಡು ಪ್ರಾಕ್ಟೀಸ್ ಮಾಡಿ ನೋಡಿ. 1-2 ಸಲ ಮಾಡಿ ತೋರಿಸ್ತೀನಿ. ಬ್ರೀತ್ ಇನ್, ಈಗ ಹೋಲ್ಡ್ ಮಾಡಿದ್ದೀನಿ 4 ಕೌಂಟ್ಸು. ಈಗ ಬ್ರೀದ್ ಔಟ್ ಮಾಡ್ತೀನಿ 4 ಕೌಂಟ್ಸು.
ಈಗ ಖಾಲಿ ಹೊಟ್ಟೆ ಇದೆ, ಹಾಗೆ 4 ಕೌಂಟ್ಸ್ ಇರ್ತೀನಿ ಈ ರೀತಿ. ಅಂದ್ರೆ ಬಾಯಲ್ಲಿ ಕೌಂಟ್ ಹೇಳ್ಕೊಂಡ್ರೆ ಉಸಿರಾಟ ಕ್ರಿಯೆ ಸರಿಯಾಗಿ ಆಗೋದಿಲ್ಲ. ಆ ರೀತಿ ಮನಸ್ಸಲ್ಲಿ ನೀವು ಅಂದ್ರೆ ಕೌಂಟನ್ನು ಮಾಡಿಕೊಂಡು ಉಸಿರಾಟವನ್ನು ಮಾಡಿ. ಇದೊಂದು 20 ಮಿನಿಟ್ಸ್ ಮಾಡಿ. ಸ್ಟಾರ್ಟಿಂಗಲ್ಲಿ 20 ಮಿನಿಟ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದರೆ 5 ಮಿನಿಟ್ಸ್, 10 ಮಿನಿಟ್ಸ್, 15 ಮಿನಿಟ್ಸ್ ಈ ರೀತಿ ಟೈಮನ್ನು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ. ಈ ಅಪಾನ ಮುದ್ರೆಯನ್ನು ನೀವು PCOD ಪ್ರಾಬ್ಲಮ್ ಇರೋರು, ಮಕ್ಕಳಾಗದೆ ಇರೋರು, ಪೀರಿಯಡ್ಸಲ್ಲಿ ಏನೇ ಸಮಸ್ಯೆ ಇರಲಿ, ಹೊಟ್ಟೆ ನೋವು ಬರುವಂಥದ್ದು, ಸೊಂಟ ನೋವು ಎಲ್ಲರೂ ಇದನ್ನು ಪ್ರಾಕ್ಟೀಸ್ ಮಾಡಿ. ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ನಿಮಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಿಮ್ಮ ಸ್ಟ್ರೆಸ್ಸನ್ನು ಇದು ರೆಡ್ಯೂಸ್ ಮಾಡುತ್ತೆ. ಎಷ್ಟೊಂದು ಸಲ ನಮಗೆ ಗೊತ್ತೇ ಇರೋದಿಲ್ಲ, ಅನೇಕ ಸಮಸ್ಯೆಗಳು ನಮ್ಮ ದೇಹದಲ್ಲಿ ನಮಗೇನು ಸಮಸ್ಯೆಗಳಾಗ್ತಿರುತ್ತೆ ಅದು ತುಂಬ ಸ್ಟ್ರೆಸ್ಸಿಂದನೇ ಆಗ್ತಿರುತ್ತೆ. ಆ ಸ್ಟ್ರೆಸ್ ಒಂದನ್ನು ನಾವು ರೆಡ್ಯೂಸ್ ಮಾಡ್ಕೊಂಡ್ಬಿಟ್ರೆ, ಸ್ಟ್ರೆಸ್ ಜಾಸ್ತಿ ಆದಂಗೆ ನಮ್ಮ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಅದರಿಂದನೇ ಅನೇಕ ಸಮಸ್ಯೆಗಳು ಬರೋದು. ಅದಕ್ಕೆ ಅದನ್ನು ಫಸ್ಟು ಕರೆಕ್ಟ್ ಮಾಡ್ಕೊಳ್ಬೇಕು. ಅದಕ್ಕೆ ಈ ಮುದ್ರೆ, ಪ್ರಾಣಾಯಾಮ, ಧ್ಯಾನ ತುಂಬಾ ಪ್ರಯೋಜನಕಾರಿ. ಮೂರನ್ನು ಒಟ್ಟಿಗೆ ಹೇಗೆ ಮಾಡೋದು ಅಂತ ತಿಳಿಸಿದ್ದೀನಿ, ಪ್ರಾಕ್ಟೀಸ್ ಮಾಡಿ. ನಂತರ ಮಸಾಜ್ ಹೇಗೆ ಮಾಡಬೇಕು, ಇದು ತುಂಬಾನೇ ಇಂಪಾರ್ಟೆಂಟ್. ಮೊದಲನೇದಾಗಿ ನಿಮ್ಮ ಹೆಬ್ಬೆರಳನ್ನ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ಹೆಬ್ಬೆರಳಿನ ಮೇಲ್ಭಾಗವನ್ನ ನೋಡಿ, ಈ ಪಾಯಿಂಟ್ ಅನ್ನ ಮಸಾಜ್ ಮಾಡಿ 1 ನಿಮಿಷಗಳ ಕಾಲ ಇದನ್ನ ಮಸಾಜ್ ಮಾಡ್ಬೇಕು. ಈ ರೀತಿ ಎರಡೂ ಕೈಯಲ್ಲೂ ಮಾಡಬೇಕು. ನಾನು ಏನು ತೋರಿಸ್ತೀನಿ ಮಸಾಜ್ಗಳು ಅದನ್ನ ಎರಡೂ ಕೈಯಲ್ಲೂ ಮಾಡಬೇಕು. ನಂತರ ನೋಡಿ ಈ ರೀತಿ ಇದನ್ನ 10 ಟೈಮ್ಸ್ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಕೈಯ ಈ ಭಾಗವನ್ನ ಮಸಾಜ್ ಮಾಡಬೇಕು. ನೋಡಿ ಈ ಭಾಗ ನೋಡಿ, ಹೀಗೆ ಹೆಬ್ಬೆರಳಿನಿಂದ 1 ನಿಮಿಷಗಳ ಕಾಲ ಮಸಾಜ್ ಮಾಡ್ಕೋಬೇಕು. ನಂತರ ಮಧ್ಯ ಭಾಗವನ್ನ ಮಸಾಜ್ ಮಾಡಿ. ನೋಡಿ ಈ ರೀತಿ ಮಧ್ಯ ಭಾಗವನ್ನ ಮಸಾಜ್ ಮಾಡಿ. ನಂತರ ನೋಡಿ ಈ ಸೈಡ್ ನೋಡಿ ಈ ಭಾಗ, ಇದನ್ನ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ನೋಡಿ ಹೀಗೆ, ನೋಡಿ ಹೀಗೆ ಹೆಬ್ಬೆರಳು ಕೂಡ ಮಾಡ್ಬೋದು. ಈ ರೀತಿ ನೋಡಿ ಹೀಗೆ ಮಸಾಜ್ ಮಾಡಬೇಕು. 30 ಟೈಮ್ಸ್ ಮಾಡ್ಕೊಳ್ಳಿ ಸಾಕು. ನಂತರ ಈ ಸೈಡ್ ನೋಡಿ, ಈ ಸೈಡ್ ಇದು ನಿಮ್ಮ ಬಾಡಿ ಪೂರ್ತಿ ರಿಲ್ಯಾಕ್ಸ್ ಆಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಈ ಮಸಾಜು ನಿಮ್ಮ ಬ್ಯಾಕ್ ಬೋನು ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಎರಡೂ ಕೈಯಲ್ಲೂ ಈ ಮಸಾಜನ್ನ ಮಾಡಿ. ನಂತರ ನೋಡಿ ಇದು ತುಂಬ ಇಂಪಾರ್ಟೆಂಟು, ಮಾಡಲೇಬೇಕು. ನೋಡಿ ಇಲ್ಲಿಂದ ಕಿರುಬೆರಳಿಂದ ಸೈಡಿಂದ ನೋಡಿ ಹೀಗೆ ಬಂದರೆ ಕೆಳಗಡೆ ಈ ಪಾಯಿಂಟು, ಈ ಜಾಯಿಂಟ್ ಇರುತ್ತೆ ನೋಡಿ ಇಲ್ಲಿ, ಇದನ್ನ ಈ ಪಾಯಿಂಟು ಮತ್ತು ಈ ಕಡೆ ಕೂಡ ಅಷ್ಟೇ ನೋಡಿ, ಹೆಬ್ಬೆರಳಿಂದ ಸೈಡಿಂದ ಹೀಗೆ ಬಂದರೆ ಇಲ್ಲಿ ಒಂದು ಹಳ್ಳ ಥರ ಸಿಗುತ್ತೆ ಜಾಯಿಂಟ್ ಹತ್ರ ನೋಡಿ. ಅದು ಎರಡನ್ನು ಹೀಗೆ ಹಿಡ್ಕೊಂಡು ಹೀಗೆ ಮಸಾಜ್ ಮಾಡಿ. 1 ನಿಮಿಷಗಳ ಕಾಲ ಈ ರೀತಿ ಮಸಾಜ್ ಮಾಡಬೇಕು. ಸ್ವಲ್ಪ ಪ್ರೆಷರ್ ಕೊಟ್ಟು ಮಾಡಿ. ನೋಡಿ ಈ ಪಾಯಿಂಟು, ಈ ಪಾಯಿಂಟು ನೋಡಿ ಹೀಗೆ ಇಟ್ಕೊಂಡು ಒಂದೊಂದ್ಸಲ ಈ ಪಾಯಿಂಟ್ ಒಂದ್ಸಲ, ಈ ಪಾಯಿಂಟ್ ಒಂದ್ಸಲ ಮಾಡ್ಬೋದು. ಬಟ್ ಹೀಗೆ ಇಟ್ಕೊಂಡ್ರೆ ಎರಡು ಒಟ್ಟಿಗೆ ಆಗುತ್ತೆ. ಅದಕ್ಕೆ ಈ ಪಾಯಿಂಟನ್ನು ಮಸಾಜ್ ಮಾಡ್ಕೊಳ್ಳಿ. ಎರಡೂ ಕೈಯಲ್ಲೂ ಹಾಗೆ ಮಾಡಬೇಕು. ನಂತರ ಕಾಲಲ್ಲಿ ಕೂಡ ಮಸಾಜ್ ಮಾಡ್ಬೋದು. ಯಾವ ಪಾಯಿಂಟು ಅಂತ ತೋರಿಸ್ತೀನಿ. ಕಾಲಿನಲ್ಲಿ ನೋಡಿ ಈ ಜಾಗವನ್ನು ಮಸಾಜ್ ಮಾಡಬೇಕು 1 ನಿಮಿಷಗಳ ಕಾಲ. ಎರಡೂ ಸೈಡ್, ಒಂದು ಕಾಲಲ್ಲಿ ಎರಡೂ ಸೈಡ್ ಮಾಡಬೇಕು, ಎರಡೂ ಕಾಲಲ್ಲೂ ಮಾಡಬೇಕು. ನಿಮ್ಮದು ಪೀರಿಯಡ್ ಆಗೋವರೆಗೂ ನೀವು ಮಾಡ್ತಾನೇ ಇರಿ. ದಿನಕ್ಕೊಂದು 4 ಸಲ 5 ಸಲ. ಪೀರಿಯಡ್ ಆಗಿದ ನಂತರ ಏನು ಮಾಡೋ ಅವಶ್ಯಕತೆ ಇಲ್ಲ. ಡೇಟ್ ಆಗೋವರೆಗೂ, ಬ್ಲೀಡಿಂಗ್ ಶುರು ಆಗೋವರೆಗೂ ನೀವು ಮಾಡ್ತಾ ಇರಬೇಕು. ನೋಡಿ ಇಲ್ಲಿ ಮೂಳೆ ಇದೆಯಲ್ಲ, ಅದ್ರ ಕೆಳಗಡೆ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. 1 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಆಗೋವರೆಗೂ ನೀವು ಈ ಮಸಾಜನ್ನು ಮಾಡ್ತಾ ಇರಬಹುದು. ಈ ಮಸಾಜನ್ನ ದಿನಕ್ಕೆ ನೀವು 4-5 ಸಲ ಮಾಡ್ಕೊಳ್ಳಿ. ನಿಮ್ಮ ಪೀರಿಯಡ್ ಸಂಭವಿಸುತ್ತೆ. ಯಾವಾಗ ನಿಮ್ಮ ಡೇಟ್ ಹತ್ರ ಬಂದ್ರೂ ನಿಮ್ಗೆ ಇನ್ನೂ ಪೀರಿಯಡ್ ಆಗಿಲ್ಲ ಅಂತ ಅನಿಸುತ್ತೋ ಆವಾಗ ಈ ಮಸಾಜನ್ನು ಮಾಡ್ಕೊಳ್ಳಿ. ಎಷ್ಟೊಂದು ಜನ ನನಗೆ ಕಮೆಂಟ್ ಹಾಕ್ತಿದ್ದಾರೆ, ಹಳೆ ವಿಡಿಯೋಸಲ್ಲಿ ಈ ಮಸಾಜನ್ನು ತಿಳಿಸಿದ್ದೀನಲ್ಲ ಅದರಲ್ಲಿ ಹೊರಗಡೆ ಹೋಗೋದಿದೆ, ಮದುವೆ ಇದೆ, ದೇವಸ್ಥಾನಕ್ಕೆ ಹೋಗೋದಿದೆ, ಈ ಮಸಾಜನ್ನು ಮಾಡಿದ್ರೆ ಬೇಗ ಪೀರಿಯಡ್ ಆಗುತ್ತಾ ಅಂತ. ಖಂಡಿತವಾಗ್ಲೂ ಆಗುತ್ತಾ ಪದೇ ಪದೇ ಇದನ್ನು ಆ ರೀತಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಏನೋ ತೀರಾ ಅವಶ್ಯಕತೆ ಇದೆ ಅಂದಾಗ ನೀವು ಈ ಮಸಾಜನ್ನು ಮಾಡಿದ್ರೆ ಪೀರಿಯಡ್ ಸ್ವಲ್ಪ ದಿನ ಬೇಗ ಮಾಡಿದ್ರೆ, ಅಂದರೆ ಏನೋ 1 ವಾರ ಇದೆ, 5 ಡೇಸ್ ಇದೆ, 4 ಡೇಸ್ ಇದೆ, ಇಂಥ ಟೈಮಲ್ಲಿ ಮಾಡಿ. ತೀರಾ 15 ಡೇಸು ಅಷ್ಟಿದೆ, 20 ಡೇಸ್ ಇದೆ ಅನ್ನೋ ಟೈಮಲ್ಲೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಬಾಡಿಯ ಮೇಲೆ ಅದು ಬೇರೆ ರೀತಿ ಕೆಟ್ಟ ಪರಿಣಾಮಗಳನ್ನು ಬೀರೋ ಸಾಧ್ಯತೆಗಳಿರುತ್ತೆ. 1 ವೀಕ್ ಆ ಥರ ಇದೆ ಟೈಮು, ಬೇಗ ಆಗಬೇಕು ಮಾಡ್ಬೋದಾ ಅಂದರೆ ಖಂಡಿತವಾಗ್ಲೂ ಮಾಡಬಹುದು. ಆದರೆ ಪ್ರತಿ ಸಲ ಮಾಡಬಾರ್ದು. ತುಂಬ ಏನೋ ಮಾಡಲೇಬೇಕು, ಪರಿಸ್ಥಿತಿ ಪೀರಿಯಡ್ ಆಗಲೇಬೇಕು ಅನ್ನೋ ಟೈಮಲ್ಲಿ ಇದನ್ನು ನೀವು ಬೇಕಿದ್ರೆ ಯೂಸ್ ಮಾಡ್ಕೊಳ್ಬಹುದು. ಮತ್ತು ಕೆಲವೊಂದು ಯೋಗಾಸನಗಳನ್ನು ಕೂಡ ನೀವು
ಅಭ್ಯಾಸ ಮಾಡಿ. ಬಟರ್ಫ್ಲೈ ಎಕ್ಸಸೈಸನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಇರೋರು, PCOD PCOS ಪ್ರಾಬ್ಲಮ್ ಇರೋರು ನೋಡಿ ಈ ರೀತಿ ಇಟ್ಕೋಬೇಕು. ಕಾಲನ್ನು ಎಷ್ಟು ಸಾಧ್ಯನೋ ಅಷ್ಟು ಹಿಂದಕ್ಕೆ ಈ ರೀತಿ ತೊಗೊಂಡು ನಿಮ್ಮ ಕೈಗಳನ್ನು ಲಾಕ್ ಮಾಡಿ ಈ ರೀತಿ ನಿಮ್ಮ ಕಾಲು ಬೆರಳುಗಳನ್ನು ಈ ರೀತಿ ಇಟ್ಕೊಂಡು ಜಸ್ಟ್ ನೋಡಿ ಹೀಗೆ ಇದನ್ನು ದಿನಕ್ಕೊಂದು 5 ರಿಂದ 10 ನಿಮಿಷ ಪ್ರಾಕ್ಟೀಸ್ ಮಾಡಿ. ಹೆಣ್ಮಕ್ಳು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಪ್ರಯೋಜನ ಸಿಗುತ್ತೆ. ಈ ಬಟರ್ಫ್ಲೈ ಎಕ್ಸಸೈಸ್ ಅನ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ. ಬೆಳಗ್ಗೆ ಒಂದು 5 ನಿಮಿಷ, ಸಂಜೆ ಒಂದು 5 ನಿಮಿಷ ಪ್ರಾಕ್ಟೀಸ್ ಮಾಡಿ. ನಂತರ ಹೊಟ್ಟೆಯ ಮೇಲೆ ಒತ್ತಡ ಬೀಳುವಂತಹ ಎಕ್ಸಸೈಸ್ಗಳನ್ನ ಮಾಡಬೇಕು, ಕೆಲಸಗಳನ್ನ ಮಾಡಬೇಕು. ಬಗ್ಗಿ ಮನೆ ಒರೆಸೋದು, ಗುಡಿಸೋದು, ಬಗ್ಗಿ ಕೆಲಸ ಮಾಡೋದು, ಹೊಟ್ಟೆಯ ಮೇಲೆ ಒತ್ತಡ ಬೀಳಬೇಕು. ನಾವಂತೀಗ ಮಾಪ್ ತೊಗೊಂಡು ಮನೆ ಒರೆಸ್ಬಿಡ್ತೀವಿ, ಕಸ ಗುಡಿಸುವಾಗಲೂ ತೀರಾ ಬಗ್ಗೋದೇ ಇಲ್ಲ, ಹೀಗೆ ನಿಂತ್ಕೊಂಡೇ ಕಸ ಗುಡಿಸ್ಬಿಡ್ತೀವಿ. ಸೊ ಹೊಟ್ಟೆಯ ಭಾಗಕ್ಕೆ ಯಾವುದೇ ರೀತಿ ಎಕ್ಸಸೈಸ್ ಆಗೋದೇ ಇಲ್ಲ. PCOD ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ, ಮಕ್ಕಳಾಗ್ತಿಲ್ಲ ಅಂತಾರೆ, ಈ ರೀತಿಯ ಎಲ್ಲ ಸಮಸ್ಯೆ, ಪೀರಿಯಡ್ಸ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತಾರೆ. ಇಂಥವ್ರು ಹೊಟ್ಟೆಯ ಭಾಗಕ್ಕೆ ಒತ್ತಡ ಬೀಳುವಂತಹ ಕೆಲಸಗಳನ್ನ ಮಾಡಬೇಕು. ಖಂಡಿತವಾಗ್ಲೂ ಅವಾಗ ನಿವಾರಣೆ ಆಗುತ್ತೆ. ತುಂಬ ಜನ ನೀರಿನ ಗುಳ್ಳೆಗಳಾಗ್ಬಿಟ್ಟಿದೆ, ಅದು ಹೋಗ್ತಾನೆ ಇಲ್ಲ, ಎಷ್ಟೊಂದು ಮಾತ್ರೆಗಳನ್ನು ತಗೊಂಡೆ, ಟ್ರೀಟ್ಮೆಂಟ್ಗಳನ್ನ ತಗೊಂಡೆ, ಇಂಜೆಕ್ಷನ್ನ ತಗೊಂಡೆ, ಹೋಗ್ತಾ ಇಲ್ಲ ಅಂದರೆ ನೀವು ಹೊಟ್ಟೆಯ ಭಾಗಕ್ಕೆ ಪ್ರೆಷರ್ ಬೀಳುವಂತಹ ಕೆಲಸಗಳನ್ನ ಮಾಡಿಲ್ಲ ಅಂದರೆ ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರು ನಿಮ್ಮ ಈ ಸಮಸ್ಯೆಗಳು ಕ್ಯೂರ್ ಆಗೋದೇ ಇಲ್ಲ. PCOD ಪ್ರಾಬ್ಲಮ್ ಇದೆ, PCOS ಪ್ರಾಬ್ಲಮ್ ಇದೆ, ಸರಿಯಾಗಿ ಪೀರಿಯಡ್ ಆಗ್ತಿಲ್ಲ ಅನ್ನೋರು ನಾನು ಹೇಳಿರುವಂಥ ಮಸಾಜ್ ಇರ್ಬೋದು, ಮತ್ತು ಮೆಡಿಟೇಷನ್, ಪ್ರಾಣಾಯಾಮ, ಮುದ್ರೆ ಇರ್ಬೋದು, ನಂತರ ಹೊಟ್ಟೆಯ ಮೇಲೆ ಒತ್ತಡ ಬೀಳುವಂತಹ ಕೆಲಸಗಳು ಅಥವಾ ಎಕ್ಸಸೈಸ್ ಅಥವಾ ಯೋಗಾಸನಗಳನ್ನು ಮಾಡೋದ್ರಿಂದ ನಿಮ್ಮ ಈ ಎಲ್ಲ ಸಮಸ್ಯೆ ಅಂದರೆ ನಿಮ್ಮ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಹೆಣ್ಣು ಮಕ್ಕಳ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾವುದೇ ಟ್ರೀಟ್ಮೆಂಟ್ ಇಲ್ಲದೆ ನೈಸರ್ಗಿಕವಾಗಿ ನಿವಾರಣೆ ಮಾಡ್ಕೋಬಹುದು. ಇನ್ನು ಕೆಲವೊಬ್ರು ಬಿಳಿ ಮುಟ್ಟಿನ ಸಮಸ್ಯೆ ಇದೆ ಅಂತಾರೆ, ಇನ್ಫೆಕ್ಷನ್ಸ್ ಆಗಿದೆ ಅಂತಾರೆ, ಅವ್ರಿಗೆಲ್ಲರೂ ಇದನ್ನೆಲ್ಲವನ್ನ ಪ್ರಾಕ್ಟೀಸ್ ಮಾಡ್ಬೋದು.